ನನ್ನ ಹೆಸರು ಭಾರ್ಗವಿ. ನಮ್ಮದು ಒಂದು ಮುದ್ದಾದ ಕುಟುಂಬ. ಅಮ್ಮ, ನಾನು, ನನಗೆ ಇಬ್ಬರು ತಮ್ಮಂದಿರು. ನನಗೆ ಆವಾಗ 18ನೇ ವಯಸ್ಸು. ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿ ಹೋಗಿದ್ದಾರೆ. ನಮ್ಮದೊಂದು ಸಣ್ಣ ಮನೆ, ಬಡತನ ಕುಟುಂಬ. ಆದರೂ ನನ್ನ ಮೊದಲನೆಯ ತಮ್ಮ ಗಣೇಶ ಮತ್ತು ಎರಡನೆಯ ತಮ್ಮ ಹರೀಶ ನನ್ನನ್ನು ಅದ್ಧೂರಿಯಿಂದ ಮದುವೆ ಮಾಡಿಕೊಟ್ಟರು. ಒಳ್ಳೆ ಗಂಡ, ಒಳ್ಳೆ ಕುಟುಂಬ. ಹೀಗೆ ನನ್ನ ಜೀವನವು ಸುಖಮಯವಾಗಿ ಸಾಗುತ್ತಿತ್ತು. ಹೀಗೆ 4-5 ವರ್ಷಗಳು ಉರುಳಿದವು. ಈ ಕಡೆ ನನ್ನ ತಮ್ಮಂದಿರು ಒಂದು ಒಳ್ಳೆ ಮನೆ ಕಟ್ಟುವ ಹಂತಕ್ಕೆ ಬಂದುಬಿಟ್ಟರು. ಹಾಗೆಯೇ ಮನೆಯನ್ನು ಕಟ್ಟಿದರು. ನನ್ನ ಮೊದಲನೆಯ ತಮ್ಮ ಗಣೇಶ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಹುಡುಗಿ ಹುಡುಕುವ ಪ್ರಯತ್ನವೂ ನಡೆಯಿತು. ಹೀಗೆ ತಿಂಗಳುಗಳೇ ಉರುಳಿದ ನಂತರ ಅವನಿಗೆ ಒಂದು ಹುಡುಗಿ ಸ್ವಾತಿ ಜೊತೆ ತುಂಬ ಚೆನ್ನಾಗಿ ಮದುವೆನೂ ಆಯಿತು. ಸ್ವಾತಿ ಮನೆಯವರು ಹಳ್ಳಿ ಕಡೆಯವರು, ಆದರೂ ಪರವಾಗಿಲ್ಲ, ತುಂಬ ಶ್ರೀಮಂತಿಕೆಯವರು. ತೋಟ, ಹೊಲ, ಗದ್ದೆ ಹೀಗೆ ಹಲವು ಆಸ್ತಿಗಳು ಇತ್ತು. ತುಂಬ ಶ್ರೀಮಂತಿಕೆಯಿಂದ ಬೆಳೆದ ಹುಡುಗಿಯಾದರೂ ಹಳ್ಳಿ ಕಡೆ ಬೆಳೆದಿದ್ದರಿಂದ ಹುಡುಗಿ ಕೆಲಸದಲ್ಲಿ ತುಂಬ ಮುಂದು. ಶ್ರೀಮಂತಿಕೆಯಿಂದ ಬೆಳೆದ ಹುಡುಗಿಯಾದ್ದರಿಂದ ಹೊತ್ತಿಗೆ ಬಿಸಿ ಬಿಸಿ ಅನ್ನ, ತಿಂಡಿ ಎಲ್ಲವೂ ತಿಂದು ಬೆಳೆದಂತಹ ಹುಡುಗಿ. ಹೀಗೆ ಗಣೇಶನನ್ನು ಮದುವೆಯಾಗಿ ಮನೆಗೆ ಬಂದಳು. ನಾವು ಮೊದಲಿನಿಂದಲೂ ಬಡತನದಿಂದ ಬೆಳೆದವರು. ಮೊದಲು ನಮಗೆ ತಿನ್ನಲು ಗತಿಯಿರಲಿಲ್ಲ, ಅಷ್ಟು ಕಡುಬಡತನ. ನನ್ನ ಅಮ್ಮನಿಗೆ ಖರ್ಚು ಮಾಡುವುದೆಲ್ಲ ಹಿಡಿಸುವುದಿಲ್ಲ, ಸ್ವಲ್ಪ ಕಂಜೂಸ್ ಅಂತಲೇ ಹೇಳಬಹುದು. ಅನ್ನವನ್ನೆಲ್ಲ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು, ವೇಸ್ಟ್ ಮಾಡಬಾರದು ಅಂತ ನನ್ನ ಅಮ್ಮನ ಪಾಲಿಸಿ. ನನ್ನ ಅಮ್ಮನಿಗೆ ಪ್ರಾಯ ಆದ್ದರಿಂದ ಸ್ವಲ್ಪ ಮಾತುಗಳು ಇದ್ದೇ ಇರುತ್ತದೆ. ಹೀಗೆ ತಿಂಗಳುಗಳೇ ಉರುಳಿದ ನಂತರ ಅತ್ತೆ ಸೊಸೆ ಜಗಳ ಶುರುವಾಯಿತು. ಅತ್ತೆಗೆ ಸೊಸೆ ಹೀಗೆ ಮಾಡಿದರೆ ಆಗುವುದಿಲ್ಲ, ಹಾಗೆ ಮಾಡಿದರೆ ಆಗುವುದಿಲ್ಲ ಅಂತ ಸಣ್ಣ ಪುಟ್ಟ ಜಗಳ ಶುರುವಾಗುತ್ತಿತ್ತು. ತಿನ್ನುವುದರಲ್ಲಿ ಹಾಗೆ ಹೀಗೆ ಅನ್ನೋದು. ಮಗ ಏನೂ ಹೇಳುತ್ತಿರಲಿಲ್ಲ. ಯಾರ ಕಡೆ ಸೇರಿದರೂ ಜಗಳ ದೊಡ್ಡದಾಗುತ್ತೆ ಅಂತ ಎಲ್ಲವನ್ನೂ ಕೇಳಿ ಸುಮ್ಮನಾಗುತ್ತಿದ್ದ. ಹೀಗೆ ಜಗಳಗಳು ದಿನೇ ದಿನೇ ಮುಂದುವರಿಯುತ್ತಿದ್ದವು. ಎಂದೂ ಕಡಿಮೆಯಾಗುವುದು ಕಾಣಲಿಲ್ಲ. ಆ ಶ್ರೀಮಂತಿಕೆಯಿಂದ ಬೆಳೆದು ಬಂದ ಹುಡುಗಿಗೆ ಎಷ್ಟೇ ಸಹನೆಯಿಂದ ಹೋದರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರಲಿಲ್ಲ. ದಿನೇ ಜಗಳ ಜೀವನ ಸಾಕನಿಸುತ್ತಿತ್ತು. ಹೀಗೆ ಅವಳ ಮನೆಯವರು ತುಂಬ ಶ್ರೀಮಂತರಾಗಿರುವುದರಿಂದ ಮಗಳ ಕಷ್ಟವನ್ನು ನೋಡಲಾರದೆ ಒಂದು ಜಾಗವನ್ನು ನೋಡಿ ಮನೆ ಕಟ್ಟಲು ಹೇಳಿದರು. ಸ್ವಾತಿಯ ಮನೆಯವರನ್ನು ನನ್ನಮ್ಮನಿಗೆ ನೋಡಲಾಗುತ್ತಿರಲಿಲ್ಲ. ಜಗಳ ಎಲ್ಲ ಮಾಡಿ ನಮ್ಮ ಮನೆಗೆ ಬರದ ಹಾಗೆ ಮಾಡಿದರು. ಇತ್ತ ಕಡೆ ಸ್ವಾತಿಯ ಮನೆಯವರು ತೋರಿಸಿದ ಜಾಗದಲ್ಲಿ ಒಂದು ಒಳ್ಳೆ ಮನೆ ಮಾಡಲು ಪ್ರಾರಂಭಿಸಿದ. ಇದನ್ನು ಕೇಳಿಸಿದ ನನ್ನ ಅಮ್ಮನಿಗೆ ತಡೆಯಲು ಆಗಲಿಲ್ಲ. ದಿನೇ ಜಗಳ ಜಾಸ್ತಿಯಾಗುತ್ತಿತ್ತು. ಸ್ವಾತಿಗೆ ಇದನ್ನು ಕೇಳಿ ತಲೆ ಸಿಡಿಯುತ್ತಿತ್ತು. ಇದರಿಂದ ಸ್ವಾತಿಗೆ ಇಲ್ಲಿ ಕುಳಿತುಕೊಳ್ಳಲು ಸಾಧ್ಯವೇ ಆಗುತ್ತಿರಲಿಲ್ಲ. ಏನು ಮಾಡಲಾಗದೆ ಅವರು ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋದರು. ಮನೆ ಬಿಟ್ಟು ಹೋದರೂ ಕೂಡ ಗಣೇಶ ಆವಾಗ ಅಮ್ಮನನ್ನು ನೋಡಲು ಬರುತ್ತಿದ್ದ. ಅಮ್ಮನಿಗೆ ಬೇಕಾದಷ್ಟು ಖರ್ಚಿಗೆ ಹಣ ಕೊಟ್ಟು ಹೋಗುತ್ತಿದ್ದ. ಸ್ವಾತಿನು ಅತ್ತೆಗೆ ಹುಷರಿಲ್ಲದವಾಗ ಬಂದು ಸಲಹೆ ಮಾಡುತ್ತಿದ್ದಳು, ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅಮ್ಮನಿಗೂ ಅಷ್ಟೇ. ದೊಡ್ಡ ಮಗನಿಗಿಂತ ಸಣ್ಣ ಮಗನ ಮೇಲೆ ಪ್ರೀತಿ ಜಾಸ್ತಿ. ಅವನನ್ನು ತಲೆ ಮೇಲೆ ಇಟ್ಟು ಮೆರೆಸುತ್ತಿದ್ದರು. ಹರೀಶ್ ಕೂಡ ಮದುವೆ ವಯಸ್ಸಿಗೆ ಬಂದನು. ಅವನಿಗೆ ರಾಧಾ ಜೊತೆ ಮದುವೆಯಾಯಿತು. ರಾಧಾ ಮನೆಯವರು ತುಂಬ ಬಡವರು. ಇರಲು ಒಂದು ಸ್ವಂತ ಮನೆ ಕೂಡ ಇರಲಿಲ್ಲ. ಹರೀಶ ರಾಧಾಳನ್ನು ಮದುವೆಯಾಗಿದ್ದು ಅವಳ ಅದೃಷ್ಟವನ್ನೇ ಬದಲಾಯಿಸಿತು. ಇರಲು ಒಂದು ಗುಡಿಸಲು ಕೂಡ ಇರದ ಇವಳಿಗೆ ಹರೀಶನ ಮನೆಗೆ ಬಂದ ಮೇಲೆ ಅರಮನೆ ಸಿಕ್ಕ ಹಾಗೆ ಅನಿಸಿತು. ದಿನಗಳು ಉರುಳಿದ ನಂತರ ಇವಳಿಗೂ ಅತ್ತೆಯ ಕಾಟ ಶುರುವಾಯಿತು. ಹರೀಶ ಮದುವೆಯಾದ ಕೂಡಲೇ ಹೆಂಡತಿಯ ಮಾತು ಕೇಳಲಾರಂಭಿಸಿದ. ಮದುವೆಯಾಗುವ ಮೊದಲು ಹರೀಶ ಅಮ್ಮನ ಮಾತು ಕೇಳುತ್ತಿದ್ದ.
ಇವಾಗ ಅಮ್ಮನನ್ನು ಕಂಡರೆ ಆಗುತ್ತಿಲ್ಲ. ಹೆಂಡತಿಯ ಗುಲಾಮನಾಗಿದ್ದ. ತಿನ್ನೋದು ತಿರುಗಾಡುವುದು ಹರೀಶ ರಾಧಾಳ ಜೀವನವಾಗಿತ್ತು. ತುಂಬ ಜಾಲಿಯಾಗಿ ತಿರುಗಾಡುತ್ತಿದ್ದರು. ಬೆಳಗ್ಗೆ ಹೋದರೆ ಯಾವಾಗಂತನೂ ಎಲ್ಲ ಮಧ್ಯರಾತ್ರಿ ಎಲ್ಲ ಬರುವುದುಂಟು. ಇದನ್ನು ಅಮ್ಮನಿಗೆ ನೋಡಲಾಗುತ್ತಿರಲಿಲ್ಲ. ಹರೀಶನಿಗೆ ರಾಧಾಳಿಗೆ ಬೈಯುತ್ತಿದ್ದರು. ಹಗಲು ರಾತ್ರಿ ಎನ್ನದೆ ದಿನೇ ದಿನೇ ಜಗಳಗಳು ಜಾಸ್ತಿಯಾಗುತ್ತಿದ್ದವು. ಇದನ್ನೆಲ್ಲ ನೋಡಲಾಗದೆ ಹರೀಶ ಕೂಡ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗುತ್ತಾನೆ. ಇವಾಗ ಯಾರ ತೊಂದರೆಯೂ ಇಲ್ಲದೆ ತುಂಬ ಜಾಲಿಯಾಗಿ ಜೀವನ ನಡೆಸುತ್ತಿದ್ದರು ಹರೀಶ ಮತ್ತು ರಾಧಾ. ಹರೀಶ ಮನೆಯಲ್ಲಿದ್ದ ಸಾಮಾನುಗಳು, ಸೋಫಾ, ಪಾತ್ರೆಗಳು, ಹೀಗೆ ಇನ್ನಿತರ ವಸ್ತುಗಳನ್ನು ಎಲ್ಲ ಅವನ ಬಾಡಿಗೆ ಮನೆಗೆ ತಗೊಂಡೋದನು. ಇದನ್ನೆಲ್ಲ ನನ್ನ ಅಮ್ಮ ನೋಡಿ ತುಂಬ ಕಣ್ಣೀರು ಹಾಕಿದರು. ಇಷ್ಟು ದಿವಸ ಕಷ್ಟದಿಂದ ಸಾಕಿ ಸಲಹಿದ್ದಕ್ಕೆ ನನ್ನ ಮಗ ಕೊಟ್ಟ ಉಡುಗೊರೆ ಇದೇನಾ? ಇವಾಗ ಹರೀಶ ಮೊದಲಿನಂತಿಲ್ಲ. ಹೆಂಡತಿಯ ಗುಲಾಮನಾಗಿದ್ದ. ಏನು ಹೇಳಿದರೂ ಕೇಳುತ್ತಿರಲಿಲ್ಲ. ಅಮ್ಮನಿಗೆ ಬೈಯುತ್ತಿದ್ದ. ಹೀಗೆ ಮನೆಯಲ್ಲಿ ಅಮ್ಮ ಒಬ್ಬಂಟಿಯಾಗಿದ್ದರು. ಅಕ್ಕಪಕ್ಕದ ಮನೆಯವರಿಗೂ ತುಂಬ ಬೇಸರವಾದ ವಿಷಯ. ಇಷ್ಟು ದಿವಸ ಕಷ್ಟಪಟ್ಟು ಸಾಕಿ ಅಮ್ಮನನ್ನು ಒಬ್ಬರನ್ನೇ ಬಿಟ್ಟು ಅವರವರ ಹೆಂಡತಿ ಜೊತೆಗೆ ಹೋಗಿದ್ದಾರೆ ಎಂದು ಅಕ್ಕಪಕ್ಕದ ಜನರು ಹೇಳಲಾರಂಭಿಸಿದರು. ಹೀಗೆ ದಿನಗಳೇ ಉರುಳಿದವು. ಅಮ್ಮನಿಗೆ ಇವಾಗ ಪ್ರಾಯ ಆಗಿದೆ. ಏನು ಮಾಡೋದು? ಏನಾದರೂ ತಿನ್ನಬೇಕು ಎಂದರೆ ದುಡಿಯಲೇಬೇಕು. ಹಾಗೆ ಕೆಲಸಕ್ಕೆ ಕೂಡ ಹೋಗುತ್ತಿದ್ದರು. ಏನಾದರೂ ಮೊದಲಿನ ಕಾಲದ ಜೀವ, ಗಟ್ಟಿ ಜೀವ ಚೆನ್ನಾಗಿದ್ದರು. ಆಕಸ್ಮಿಕವಾಗಿ ಒಂದು ದಿನ ಅಘೋರ ಘಟನೆ ನಡೆಯಿತು. ಆ ಘಟನೆ ಇನ್ನೂ ನನ್ನ ಮನಸ್ಸನ್ನು ಕಲ್ಲು ಮಾಡಿಸಿದೆ. ಇಂಥ ಘಟನೆ ಯಾರ ಮಕ್ಕಳು ಕೂಡ ನೋಡಬಾರದು. ಈ ಘಟನೆಯನ್ನು ನೋಡಿ ನಾನು ಕಂಗಾಳಾದೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು. ಅದೇನೆಂದರೆ, ಆ ದಿನ ಬೆಳಗ್ಗೆ 8 ಗಂಟೆಯ ಸಮಯ ನನಗೆ ಕರೆ ಬಂದಿತ್ತು. ನಿನ್ನ ಅಮ್ಮ ಇನ್ನೆಲ್ಲ ತೀರಿ ಹೋಗಿದ್ದಾರೆ, ಮನೆಗೆ ಬೇಗ ಬನ್ನಿ ಎಂದು ನನ್ನ ತಮ್ಮ ಹರೀಶ್ ನನಗೆ ಕರೆ ಮಾಡಿದ. ನಾನು ತಬ್ಬಿಬ್ಬಾದೆ. ನನಗೆ ಶಾಕ್. ಅಲ್ಲಿ ಏನು ಮಾತನಾಡಬೇಕು ಅನ್ನೋದೇ ತಿಳಿಯಲಿಲ್ಲ. ನಿನ್ನೆ ನಾನು ಅಮ್ಮನ ಜೊತೆ ಚೆನ್ನಾಗಿ ಮಾತನಾಡಿದ್ದೆ. ಹುಷಾರಾಗಿದ್ದರು. ಇಷ್ಟು ಬೇಗ ಅದೇನಾಯಿತು? ಆತುರಾತುರದಲ್ಲಿ ಬಸ್ ಹತ್ತಿ ಮನೆಗೆ ಬಂದೆ. ಮನೆಯ ಒಳಗೆ ಪ್ರವೇಶಿಸಿದಾಗಲೇ ಮನೆಯೆಲ್ಲ ವಾಸನೆ. ನೋಡಿದರೆ ನನ್ನ ಅಮ್ಮನ ಪರಿಸ್ಥಿತಿ ನೋಡಿದರೆ ಕರುಳು ಕಿತ್ತು ಬರುವ ಹಾಗೆ ಇತ್ತು. ದೇಹದ ಕೆಲವೊಂದು ಕಡೆ ಮಾಂಸಗಳೇ ಇರಲಿಲ್ಲ. ತಲೆಗೆ ಯಾರೋ ಹೊಡೆದ ಗಾಯ. ರಕ್ತ ಹರಿಯುತ್ತಿತ್ತು. ಇರುವೆಗಳ ಸಾಲು ಕೂಡ. ಇಂಥ ತಾಯಿಯ ಪರಿಸ್ಥಿತಿ ಯಾರಿಗೂ ಬರಬಾರದು. ಇದೇನಾಯಿತು ಅನ್ನೋದೇ ಗೊತ್ತಾಗುತ್ತಿಲ್ಲ. ನಾನು ಗೋಳಾಡುತ್ತಾ ಅಮ್ಮನನ್ನು ಏನಾಯ್ತಮ್ಮ, ಏನಾಯಿತು ಅಂತ ಕೇಳುತ್ತಿದ್ದೆ. ಎಲ್ಲರೂ ಅಮ್ಮನ ಪಕ್ಕ ಇದ್ದರು. ಗಣೇಶ, ಸ್ವಾತಿ, ಹೀಗೆ ಹಲವರು ನಮ್ಮ ಸಂಬಂಧಿಕರು, ಅಕ್ಕಪಕ್ಕದ ಜನರು ಎಲ್ಲರೂ ಬಂದು ನೋಡುತ್ತಿದ್ದರು. ಇದೇನಾಯಿತು? ಅಷ್ಟು ಚೆನ್ನಾಗಿದ್ದರು, ಓಡಾಡಿಕೊಂಡಿದ್ದರು, ಕೆಲಸಕ್ಕೆ ಹೋಗುತ್ತಿದ್ದರು. ಇಷ್ಟು ಬೇಗ ಇದೇನಾಯಿತು ಎಂದು ಗುಸುಗುಸು ಮಾತನಾಡುತ್ತಿದ್ದರು. ಆದರೆ ಮಗ ಹರೀಶನ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಲಿಲ್ಲ. ಹರೀಶನಿಗೆ ಹೇಗೆ ತಿಳಿಯಿತೋ ನನಗೆ ಗೊತ್ತಿಲ್ಲ. ಎಲ್ಲರಿಗಿಂತ ಮುಂಚೆ ಅವನಲ್ಲಿದ್ದ. ಹಾಗೆ ಅಮ್ಮನ ಮೈಯಿಂದ ನೆಲಕ್ಕೆ ಹರಿದಿದ್ದ ರಕ್ತವನ್ನು ಬಟ್ಟೆಯಿಂದ ತೆಗೆದುಬಿಟ್ಟಿದ್ದ. ಅವನ ಹೆಂಡತಿ ರಾಧಾ ವಾಸನೆ ಬರುತ್ತದೆ ಎಂದು ಒಳಗಡೆ ಕೂಡ ಬರಲಿಲ್ಲ. ಇವಳೆಂಥ ಕ್ರೂರಿ, ಬಡವರ ಮನೆಯಿಂದ ಬಂದದ್ದು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾಳೆ. ಅಕ್ಕಪಕ್ಕದ ಜನರು ಹೇಳುತ್ತಿದ್ದರು, ಏನಾಯಿತು ಅನ್ನೋದೇ ಗೊತ್ತಾಗುತ್ತಿಲ್ಲಲ್ವಾ, ಕೇಸ್ ಕೊಟ್ಟು ನೋಡಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತದೆ ಅಂತ. ಆದರೆ ಮಗ ಹರೀಶ ಬೇಡ ಬೇಡ, ಕೇಸ್ ಕೊಟ್ಟರೆ ರಗಳೆ ಆಗುತ್ತದೆ, ಪದೇ ಪದೇ ಸ್ಟೇಷನಿಗೆ ಎಲ್ಲ ಅಳೆದಾಡಬೇಕಾಗುತ್ತದೆ, ಬೇಡ ಬಿಟ್ಟು ಬಿಡಿ, ಕಾರ್ಯವನ್ನೆಲ್ಲ ಮುಗಿಸೋಣ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡಿದನು. ಹಾಗೆಯೇ ಎಲ್ಲ ಕಾರ್ಯವನ್ನು ಮುಗಿಸಿದರು. ಅಮ್ಮನ ಸಾವಿಗೆ ಕಾರಣ ಏನೆಂಬುದೇ ಇನ್ನೂ ಗೊತ್ತಾಗಲಿಲ್ಲ.
ಊರವರೆಲ್ಲ ಅವರ ಮಗ ಹರೀಶನೇ ಸಾಯಿಸಿರಬೇಕು ಎಂದು ಮಾತನಾಡುತ್ತಿದ್ದರು. ಇದನ್ನು ಕೇಳಿ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ. ಅಮ್ಮನ ಸಾವಿನ ವಿಚಾರ ಕೇಳಿನೇ ನಾನು ಕಂಗಾಲಾಗಿದ್ದೆ. ನನ್ನ ಕೈಕಾಲುಗಳಾಡುತ್ತಿರಲಿಲ್ಲ. ಹೀಗೆ ದಿನಗಳೇ ಉರುಳಿದವು. ಹೀಗೆ ಸಾವಿನ ಮನೆಯನ್ನು ಬಿಟ್ಟು ಹೋಗಬಾರದು, ಸ್ವಲ್ಪ ದಿವಸವಾದರೂ ಅದರಲ್ಲಿ ಇರಬೇಕು ಅನ್ನೋದು ಸಂಪ್ರದಾಯ. ಹೀಗೆ ನಾನು, ಗಣೇಶ, ಸ್ವಾತಿ ಆ ಮನೆಯಲ್ಲಿ 2 ವಾರ ಇದ್ದೆವು. ಆದರೆ ಹರೀಶ ಮತ್ತು ರಾಧಾ ಬರಲೇ ಇಲ್ಲ. ನನಗೆ ಭಯ ಆಗುತ್ತದೆ, ನಾನು ಇಲ್ಲಿ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳುತ್ತಿದ್ದಳು ರಾಧಾ. ಹೀಗೆ ದಿನಗಳೇ ಉರುಳಿದವು. ಹೀಗೆ ಕೆಲವು ಸಮಯಗಳ ನಂತರ ರಾಧಾ ಮತ್ತು ಹರೀಶ ಆ ಮನೆಯಲ್ಲಿ ನಾವು ಕುಳಿತುಕೊಳ್ಳುತ್ತೇವೆ ಎಂದು ಆ ಮನೆಯಲ್ಲಿ ಕುಳಿತುಕೊಳ್ಳಲು ಬರುತ್ತಾರೆ. ಇವಾಗ ಅಲ್ಲಿ ನಮ್ಮ ಅಮ್ಮ ಕೂಡ ಇಲ್ಲ. ಆ ಜಾಗ ನಮ್ಮದೇ ಎನ್ನುವ ದರ್ಪ ರಾಧಾಳ ಖುಷಿ ಆಕಾಶಕ್ಕೇರಿತು. ಇನ್ನು ಆ ಮನೆಗೆ ಯಜಮಾನಿ ನಾನೇ ಎಂದು. ಇವಾಗ ಆ ಮನೆಯಲ್ಲಿ ಹರೀಶ ಮತ್ತು ರಾಧಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ತಾಯಿಯೇ ಮೊದಲ ದೇವರು. ತಾಯಿಯ ಮನಸ್ಸಿಗೆ ಯಾವತ್ತೂ ಬೇಜಾರು ಮಾಡಬೇಡಿ. ಇದರಿಂದ ನಾವು ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಯಾವತ್ತೂ ತಂದೆ ತಾಯಿಯ ಕಣ್ಣಲ್ಲಿ ನೀರು ಹಾಕಿಸಬೇಡಿ. ತಂದೆ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆಯೋ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತೇವೆ. ತಂದೆ ತಾಯಿಗೆ ಗೌರವ ಕೊಡಿ, ಪ್ರೀತಿಯಿಂದ ನೋಡಿಕೊಳ್ಳಿ. ಎಲ್ಲ ಸೊಸೆಯಂದಿರಿಗೆ ನನ್ನ ಒಂದು ಕಿವಿ ಮಾತು: ಅತ್ತೆಯನ್ನು ಅಮ್ಮನಂತೆ ಕಾಣಿರಿ, ಜೀವನ ಸುಂದರವಾಗಿರುತ್ತದೆ. ಸ್ನೇಹಿತರೆ, ನನ್ನಮ್ಮನ ಈ ಪರಿಸ್ಥಿತಿಗೆ ಕಾರಣ ಯಾರಾಗಿರಬಹುದು? ಈ ಕಥೆಯನ್ನು ಕೇಳಿ ನಿಮಗೆ ಏನನಿಸುತ್ತದೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.